Hey everyone, this is Sunil Patrick, the principal of Akshara School of Excellence. We take the immense pride to announce that the students of Akshara School of Excellence has achieved 100% result in the CBSE board examination. I take this moment to congratulate, appreciate and thank all the students, teachers and the parents. Hearty congratulations to all. ನಿನ್ನ ಆಲಾಲಿಪದ ನನ್ನ ಒಳಗೆ ಸದಾ ನಿಲ್ಲದೆ ಮಿಡಿದಿದೆ ಅಮ್ಮ. ಗುಡಿಯ ಹಂಗಿರದ ಕೀರ್ತನೆ ಬೇಕಿರದ ನಡೆವ ದೈವವೇ ಅಮ್ಮ. ನನ್ನೀ ಜನುಮ ನಿನ್ನ ವರದಾನವಮ್ಮ. ತುಂಬಾನೇ ಚೇಂಜಸ್ ನೋಡ್ತಾ ಇದ್ದೀನಿ. ಈವನ್ ಅವರದ್ದು ಬಿಹೇವಿಯರ್, ಸ್ಟಡೀಸ್, ಅವರದ್ದು ಡಿಸಿಪ್ಲಿನು ಎಲ್ಲದರಲ್ಲೂ ಅವರಲ್ಲಿ ಚೇಂಜಸ್ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಎಸ್, ಗುಡ್ ಡಿಸಿಪ್ಲಿನ್ಸ್, ಗುಡ್ ಚೇಂಜಸ್ ಎಲ್ಲ ಕೂಡ ಪಾಸಿಟಿವ್ ಆಗೇ ಇದೆ. ಚೆನ್ನಾಗಿ ಓದ್ತಾ ಇದ್ದಾರೆ. ಅದರ್ವೈಸ್ ಟೀಚರ್ಸ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಟೀಚರ್ಸ್ ಎಲ್ಲವರು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್, ಈ ಫ್ಯಾಕ್ಟ್ರಿನೇ ಹೇಳ್ತಾ ಇದ್ದೀನಿ, ಅವ್ರು ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ, ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಕ್ಕಳ ಜೊತೆಗೂ ಕೋಆಪರೇಟ್ ಮಾಡ್ತಾರೆ. ತುಂಬಾ ಕ್ಲಾಸ್ ಡಿಸಿಪ್ಲಿನ್ಸ್ ಆಗಿರ್ಬೋದು, ಅವ್ರ ಬಗ್ಗೆ ಪರ್ಸನಲ್ ಕೇರ್, ಇಂಟೆನ್ಸ್ ಕೇರರ್ಸ್ ತುಂಬಾ ಚೆನ್ನಾಗಿ ಎಲ್ಲದನ್ನು ಮೈಂಟೈನ್ ಮಾಡ್ತಿದ್ದಾರೆ. ಎಸ್, ಗುಡ್ ಸೆಲೆಕ್ಷನ್ ಫಾರ್ ಅಕ್ಷರ ಫಾರ್ ಯುವರ್ ಚಿಲ್ಡ್ರನ್. ದಿಲ್ ಹೈ ಛೋಟಾ ಸಾ छोटी सी आशा, मस्ती भरे मन की भोली सी आशा, चांद तारों को छूने की आशा, आसमानों में उड़ने की आशा. दिल है छोटा सा छोटी सी आशा, मस्ती भरे मन की भोली सी आशा, चांद तारों को छूने की आशा, आसमानों में उड़ने की आशा. दिल है छोटा सा छोटी सी आशा. ಒಮ್ಮೆ ತಿರುಗಿ ನೋಡು ನೀ ನಡೆದು ಬಂದ ಹಾದಿ, ಅಕ್ಷರ ಶಾಲೆಯಲ್ಲಿ ಬೆಳೆದೆ ಕನಸುಗಳ ನಿಜವಾದ ಪಾದಿ. ನೀ ಕಳೆದ ದಿನಗಳ ನೀ ಸವಿ ಸ್ನೇಹವ ಎಲ್ಲ, ಗುರುಗಳ ಪ್ರೀತಿ ತುಂಬಿ ಕಟ್ಟಿ ಭವಿಷ್ಯದ ಬೆಲ್ಲ. ಅಕ್ಷರ ಅಕ್ಷರ ನಮ್ಮ ಹೆಮ್ಮೆ, ನಮ್ಮ ಶಕ್ತಿ, ಮಾನವೀಪ ಹಚ್ಚಿ ತೋರಿಸುವ ಜೀವನ ಪಾದ. ಅಕ್ಷರ ಅಕ್ಷರ ನಮ್ಮ ನೆಲವು, ನಮ್ಮ ನೋಟ, ಇಲ್ಲಿ ಕಲಿತ ಹೆಜ್ಜೆಯಲ್ಲಿ ಬೆಳಗುವ ವಿಶ್ವದೀಪ.
ಈಗೀಚಿದ ಪುಸ್ತಕವಲೇಲಾನ ತುಂಬಿದ ಪ್ರತಿ ಪುಟ ಸ್ನೇಹದ ನಗುನಲಿವು ಹೃದಯದಲ್ಲಿ ಉಳಿದ ಗುರುತು ಮರೆತು ಜೀವದಲ್ಲಿ ಬೆರೆತ ಕ್ಷಣಗಳ ಮಧುರ ನೆನಪು ಅಕ್ಷರ ಶಾಲೆಯ ಹೆಮ್ಮೆ ನಮ್ಮ ಜೀವನದ ದೀಪವು ಅಕ್ಷರ ಅಕ್ಷರ ನಮ್ಮ ಹೆಮ್ಮೆ ನಮ್ಮ ಶಕ್ತಿ ಕೋನ ದೀಪ ಹಚ್ಚಿ ತೋರಿಸುವ ನೀರು ಪಥ ಅಕ್ಷರ ಅಕ್ಷರ ನಮ್ಮ ನೆಲವು ನಮ್ಮ ನೋಟ ಇಲ್ಲಿ ಕಲಿತ ಹೆಜ್ಜೆಯಾಲಿ ಬೆಳಗುವ ಭವಿಷ್ಯ ದೀಪ ज़मीन आसमानों में हाँ ही मुमकिन है दो जहानों में जज्बे इरादे और ये जुनून बनते हैं दिल के कारखानों में पहुंच गए अंबर से आगे धरती से फिर भी बंधे हैं धागे रहते वतन की मिट्टी से जुड़ के जय हिंद जो नस नस में है हर बाजी फिर बस में है जिद ठानेंगे हिंदुस्तान बोले सुजलाम सुफलाम मलयज शीतलाम सत्य श्यामलाम वंदे मातरम सुजलाम सुफलाम मलयज शीतलाम सत्य श्यामलाम वंदे मातरम ಸುಂದರ ಸುಂದರ ಲೋಕವಿದು ಸರಿಗಮಗಳೇ ಇಂಚರ ಸೂರ್ಯ ಚಂದ್ರ ಚುಕ್ಕಿಗಳೇ ಈ ಪ್ರಕೃತಿಗೊಂದು ಉಂಗುರ ಸುಂದರ
ಗೊತ್ತಿರ್ಲಿಲ್ಲ. ಆದ್ರೆ ನಂಗೆ ಈ ಅಕ್ಷರ ಶಾಲೆಯಲ್ಲಿ ಒಂದು ವೃತ್ತಿಯನ್ನ ಸಮರ್ಪಕವಾಗಿ ಮಾಡ್ಲಿಕ್ಕೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಆದ್ರೆ ನಂಗೆ ಈ ವರ್ಷ ನಾನು ಒಂದು ಶಿಕ್ಷಕಿಯಾಗಿ ಮಕ್ಕಳ ಜೊತೆ ಯಾವ ರೀತಿ ಕಲಿಬೇಕು, ಮಕ್ಕಳಿಗೆ ಯಾವ ರೀತಿ ತಾಯಿಯಾಗಿ ಕಲಿಸ್ಬೇಕು, ಮಕ್ಕಳ ಜೊತೆ ಯಾವ ರೀತಿ ಒಡನಾಟವನ್ನ ಇಟ್ಕೋಬೇಕು ಅಂತ ಖಂಡಿತವಾಗಿ ಮನಪೂರ್ವಕವಾಗಿ ಹೇಳ್ತೀನಿ, ಕಲ್ತ್ಕೊಂಡೆ. ಎಲ್ಲರಿಗೂ ಹೇಳ್ತೇನೆ ಅಂದ್ರೆ ಇದಕ್ಕಿಂತ ಮುಂಚೆನೆ ಒಮ್ಮೆ ಯಾವ ಶಾಲೆ ಬೇಕಾದ್ರೂ ನಮ್ಗೆ ಶಿಕ್ಷಣವನ್ನ ಕಲಿಸ್ಬೋದು. ಆದ್ರೆ ಮಾನವೀಯ ಮೌಲ್ಯಗಳನ್ನ, ಗುಣವನ್ನ ಎಲ್ಲರ ಜೊತೆ ಯಾವ ರೀತಿ ನಡ್ಕೋಬೇಕು ಅನ್ನೋ ಗುಣ, ಸ್ವಭಾವ, ಪ್ರೀತಿ, ಗೌರವವನ್ನ ಕಲಿಸಿದಂತಹ ಈ ಒಂದು ಅಕ್ಷರ ಶಾಲೆ ಮತ್ತೆ ನಮ್ಮ ಪ್ರಾಂಶುಪಾಲರು. ಯಾಕೆಂದ್ರೆ ನನ್ಗೆ ಗೊತ್ತಿಲ್ಲ ನನ್ನಲ್ಲಿ ಇಷ್ಟೊಂದು ಧೈರ್ಯ ಇದೆ, ನನ್ಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದೆ, ನಾನು ಮಾತಾಡ್ತೀನಿ ಅಂತ ನನ್ಗೆ ಖಂಡಿತವಾಗೂ ಗೊತ್ತಿರ್ಲಿಲ್ಲ. ಅದನ್ನ ನನ್ನಲ್ಲಿರುವಂತಹ ಪ್ರತಿಭೆಯನ್ನ ಹೊರತಂದವರು ನಮ್ಮ ಪ್ರಾಂಶುಪಾಲರು. ನಾನು ಏನೇ ಆಗಿರೋದು ಅದಕ್ಕೆಲ್ಲ ನಮ್ಮ ಶಿಕ್ಷಕರು, ನನ್ನ ಸ್ನೇಹಿತರು, ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಪ್ರಾಂಶುಪಾಲರು ಧನ್ಯವಾದಗಳು. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾ ಸುಫಲಾ ಮಲಯಜ ಶೀತಲಾ ಶಸ್ಯ ಶ್ಯಾಮಲಾ ಮಾತರಂ, ವಂದೇ ಮಾತರಂ. ಶೂರಜೋತ್ಸ್ನಾ ಪುಲಕಿತಯಾಮಿನೀ ಫುಲ್ಯಕುಸುಮಿತಾ ಧ್ರುವನಲಶೋಭಿನೀ. ಶೂರಜೋತ್ಸ್ನಾ ಪುಲಕಿತಯಾಮಿನೀ ಫುಲ್ಯಕುಸುಮಿತಾ ಧ್ರುವನಲಶೋಭಿನೀ. ಸುಹಾಸಿನಿ ಸುಮಧುರಭಾಷಿಣಿ ಸುಖದಾಂ ವರದಾಂ ಮಾತರಂ. பிறந்ததும் மலர்களை கொடுத்தாய், அந்த பக்கம் இந்த பக்கம் கடல்களை கொடுத்தாய், அந்த வனம் நட்டு வைக்க நதி கொடுத்தாய், உந்தன் மார்போடு அழைத்தாய், என்னை ஆளாக்கி வளர்த்தாய், சுகவாழ் ஒன்று கொடுத்தாய், பச்சை வயல்களை பரிசளித்தாய். ನಮಸ್ತೆ. ನನ್ನ ನನ್ನ ಮಗಳು ಇಬ್ಬರು ಇದೇ ಶಾಲೆಯಲ್ಲಿ ಓದ್ತಾ ಇರೋದು. ತುಂಬಾ ಚೆನ್ನಾಗಿದೆ ಅಕ್ಷರ ಶಾಲೆ, ತುಂಬಾ ಇಂಪ್ರೂವ್ ಆಗಿದ್ದಾರೆ. ಟೈಮ್ ಸೆನ್ಸ್ ಆಗಲಿ, ಸಂಸ್ಕಾರ ಆಗಲಿ, ಪ್ರತಿಯೊಂದನ್ನು ಶಿಸ್ತಾಗಲಿ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮತ್ತು ಎಜುಕೇಷನ್ ಆಗಲಿ, ಪ್ರಿನ್ಸಿಪಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ಓದ್ಸಲಗಿಂತ ಈ ಸಲ ಸಖತ್ ಇಂಪ್ರೂವ್ ಆಗಿದ್ದಾರೆ. ಟೆಸ್ಟಲ್ಲೂ ಅಷ್ಟೇ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾರೆ. ಮಗನೂ ಅಷ್ಟೇ ತುಂಬ ಚೆನ್ನಾಗಿ ಓದ್ತಿದ್ದಾನೆ, ಮಗಳನ್ನೂ ಅಷ್ಟೇ ಚೆನ್ನಾಗಿ ಓದ್ತಿದ್ದಾಳೆ. ಎಲ್ಲರೂ ಅಕ್ಷರ ಶಾಲೆಗೆ ಸೇರಿಸಿ ತುಂಬ ಚೆನ್ನಾಗಿದೆ ಶಾಲೆ. ಥ್ಯಾಂಕ್ ಯು. ನಮಸ್ತೆ. ಅಕ್ಷರ ಸ್ಕೂಲಲ್ಲಿ ನನ್ನ ಮಕ್ಕಳು ಇಬ್ಬರು ಓದ್ತಿದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಮಕ್ಕಳ ಬಿಹೇವಿಯರ್ ಚೆನ್ನಾಗಿದೆ, ಮತ್ತು ಮಕ್ಕಳಿಗೆ ಸಂಸ್ಕಾರ ಆಗಲಿ ಎಲ್ಲರೂ ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಮಕ್ಕಳು ನಿಮ್ಮ ಮಕ್ಕಳನ್ನು ಇದೇ ಸ್ಕೂಲಿಗೆ ಬಂದು ಸೇರಿಸಿ. ಥ್ಯಾಂಕ್ ಯು. ನಮಸ್ತೆ. ನನ್ನ ಮಗ ಈ ಸ್ಕೂಲಲ್ಲಿ ಓದಿದೆ. ಲಾಸ್ಟ್ ಇಯರ್ಗಿಂತ ಈ ಸಲ ಈ ಪ್ರಿನ್ಸಿಪಲ್ ಬಂದಮೇಲೆ ತುಂಬ ಚೇಂಜಸ್ ಚೆನ್ನಾಗಾಗಿದೆ. ಡಿಸಿಪ್ಲಿನ್ ಚೆನ್ನಾಗಿ ಆಗ್ತಿದ್ದೇನೆ. ತುಂಬ ಎಲ್ಲದರಲ್ಲೂ ತುಂಬ ಇಂಪ್ರೂವ್ ಆಗಿದ್ದಾನೆ. Good afternoon. I'm very satisfied with the education of my kids. This year I came from Bangalore. I was a little worried whether the education will be enough or what, but the care and love what they are getting, I'm really satisfied with it. School
ಬಗ್ಗೆ ತುಂಬಾ ಖುಷಿ ಇದೆ. ಮತ್ತೆ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ, ನಮಗೆ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ. ಆಲ್ಮೋಸ್ಟ್ ಅಲ್ಲಿ ಈಗ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಇಂಪ್ರೂವ್ ಆಗಿದ್ದಾಳೆ. ನಾವು ಇನ್ನು ಅಕ್ಷರ ಸೇರಿಸಿ 4 ವರ್ಷ ಆಯಿತು ಈ ಸಂಸ್ಥೆಯಲ್ಲಿ. 3 ಜನ ಹೆಣ್ಮಕ್ಳು, ಒಬ್ರು 4th, ಒಬ್ರು 7th, ಒಬ್ರು 9th. 3 ಜನ ಹೆಣ್ಮಕ್ಳು ಚೆನ್ನಾಗಿ ಓದ್ತಿದ್ದಾರೆ. ಈ ಸಂಸ್ಥೆ ಫುಲ್ ನಮ್ಗೆ ಚೆನ್ನಾಗಿದೆ. 3 ವರ್ಷ ಕ್ಲೀನಾಗಿ ಓದ್ತಿದ್ದೀವಿ. ಎಲ್ಲ ಫೀಸು ಚೆನ್ನಾಗಿದೆ, ಒಳ್ಳೆ ಹೆಲ್ಪಿಂಗ್ ಇದೆ. ಎಲ್ಲ ಫುಲ್ ಸಿಸ್ಟ್ರು, ಮೇಡಮ್ ಅವರು, ಆಯಗಳು ಫುಲ್ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ದಿಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ ಕಾಲೊಂದಿದ್ದರೆ ಸಾಕೆ ಚಿಗರಿಗೆ ಬೇಕು ಕಾನು ಗಾಳಿಯ ಮೇಲೆ ತಾನು ಜಿಗಿದೋಡೋಕೆ ದಿಕ್ಕೆ ಇದ್ದರೆ ಸಾಕೆ ಹೂವೊಂದಿದ್ದರೆ ಸಾಕೆ ಬ್ಯಾಟವೆ ಗಾಳಿ ನೀವೇ ಹೇಳಿ ಕಂಪ ಬೀರೋಕೆ ಮುಖ ಬಂದಿದ್ದರೆ ಸಾಕೆ ದುಂಬಿಯ ತಾವ ಬ್ಯಾಡವೆ ಹೂವ ಜೇನ ಹೀರೋಕೆ ದಿಕ್ಕೆ ಇದ್ದರೆ ಸಾಕೆ ಹಕ್ಕಿಗೆ ಬೇಕು ಬಾನು ಬಯಲಲ್ಲಿ ತೇಲುತ್ತ పడుచుగలలే నిజమవ్వగో ప్రాణం ప్రణవిల్లేనునే ఆగదిక కాలం సాగుతూ పోతోంది తెలియని హాయై గదులు దాటి దయాలే ಕಲ್ತರಿ ಕಣಪ್ಪ ಅಂತ ನಮ್ಮ ಮಗ ಹೇಳಿದಾಗ ನಮ್ಮ ಮಗ ಎಲ್ಲ ನಮ್ಗೆ ಬರಕ್ ಆಗಲ್ಲ ಕಣಪ್ಪ ಅಂತ ಹೇಳ್ತಿದ್ದೆ. ಖಂಡಿತ ನಾನು ಒಳಗಡೆ ಎಂಟ್ರಿ ಆದ್ನೋ ನನ್ನ ಮನ್ಸೇನು ಒಂಥರ ಅಂತಿತ್ತು. ಅಂದ್ರೆ ಇಲ್ಲಿ ಕಾರ್ಯಕ್ರಮಕ್ಕೆ ಭಾಗಿಯಾದ ಮೇಲೆ ನಾವು ಬರ್ದೇ ಇತ್ತು ದೊಡ್ಡ ತಪ್ಪಾಯ್ತಿತ್ತು, ಬಂದಿತ್ತು. ನಿಜವಾಗ್ಲೂ ಖಂಡಿತ ನಮ್ಗೆ ಬಹಳ ಖುಷಿ ಆಗೋಯ್ತು ಅಂತ ಅನ್ಕೋ. ನಿಜವಾಗ್ಲೂ ಖುಷಿ ಆಗ್ಬಿಡ್ತು ನಿಜವಾಗ್ಲೂ ಮಗ. ಆದ್ರಿಂದ ಯಾಕೆಂದ್ರೆ ಗೂಡೊಳಗೆ ಅಂತ ಬಂದ ನಾವು ಹೊರಗಡೆ ಬಂದಾಗ ನಮ್ಮ ಮೈಂಡು ಬ್ರಾಡ್ ಆಯ್ತು. ನಮ್ಮ ಹತ್ರ ಎಲ್ಲ ಇದ್ದೇ ಬರ್ದೇ ಇರ್ತಕ್ಕಂಥ ವಿಚಾರಗಳನ್ನ ನಮ್ಮ ಮೈಂಡ್ ಮನಸ್ಸಿಗೆ ಬರ್ತದೆ, ನಮಗೆ ಧೈರ್ಯ ತುಂಬುತ್ತದೆ. ಖಂಡಿತ ಈ ಶಾಲೆಯ ಪರವಾಗಿ ನಿಮ್ಗೆ ಬಹಳ ಆನಂದವಾಯ್ತು, ಬಹಳ ಆನಂದವಾಯ್ತು. ಈ ದಿನ ಹೊಸ ಚಿಗುರು ಹಳೆ ಬೇರು ಎಂಬ ಕಾರ್ಯಕ್ರಮವನ್ನ ಅಕ್ಷರ ಶಾಲೆಯಲ್ಲಿ ಆಯೋಜಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಹೊಸ ಚಿಗುರು ಹಳೆ ಬೇರು ಅಂತ ಏನಿದೆ ಈ ಕಾರ್ಯಕ್ರಮ ಅಂದ್ರೆ, ಈ ಇಂದಿನ ದಿನದಲ್ಲಿ ಒಂದು ಹಳೆ ಬೇರು ಅನ್ನೋದು ನಶಿಸಿ ಹೋಗ್ತಾ ಇದೆ. ಹೊಸ ಚಿಗುರು ಅದನ್ನ ಚಿವುಟಿ ಆಗ್ತಾ ಇದೆ. ದಯಮಾಡಿ ಯಾರು ಕೂಡ ಹಳೆ ಬೇರನ್ನ ಚಿವುಟಿ ಹಾಕದೆ ಹಳೆ ಬೇರಿನ ಜೊತೆಗೆ ಹೊಸ ಬೇರು ಬೆರೆತು ಜೀವನವನ್ನ ನಡೆಸೋಣ ಅಂತ ಹೇಳ್ಕೊಂಡಿದ್ದೀವಿ. ಇದೇ ರೀತಿ ಪ್ರಾಂಶುಪಾಲರು ಈ ಶಾಲೆಯಲ್ಲಿ ತುಂಬಾ ಅಮೂಲ್ಯವಾದಂತಹ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ಬೇಕು, ಮತ್ತೆ ಇದೇ ಶಾಲೆಗೆ ಉಳಿಬೇಕು ಅಂತ ಪೋಷಕರ ಪರವಾಗಿ ಮತ್ತೆ ನನ್ನ ಪರವಾಗಿ ಕೂಡ ನಾನು ಪ್ರಾಂಶುಪಾಲರು ಕೇಳ್ಕೊಂಡೇ ಇದ್ದೀನಿ. ಮತ್ತೆ ಈ ಟೀಚರ್ಸ್ ಎಲ್ಲ ಚಿಗುರಿದ್ದಂಗೆ, ಅದೇ ತರ ಮರ ಎಲ್ಲ ಚಿಗುರಿ ನೆರಳು ಕೊಡೋ ತರ ನಮ್ ಪ್ರಿನ್ಸಿಪಲ್ ಸರ್ ಎಲ್ಲ ತುಂಬಾ ಚೆನ್ನಾಗಿ ಎಜುಕೇಶನ್ ಕೊಡ್ತಿದ್ದಾರೆ. ಹಾಗೆ ನಮ್ಮ ಮಕ್ಕಳು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬೆಳೀಲಿ ಅಂತ ನಮ್ಗೆ ನೀವು ಹೃದಯದಿಂದ ಕರೆದಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ.
ಮತ್ತೆ ನಮ್ಮ ಸ್ಕೂಲು ಚೆನ್ನಾಗಿ ನಡೀತೈತೆ. ನಮ್ಗೂ ತುಂಬಾ ಖುಷಿ ಆಯ್ತು. ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾವ್ರೆ, ಇನ್ನೂ ಚೆನ್ನಾಗಿ ಓದ್ಲಿ ಅಂತ ನನ್ನ ಆಸೆ. ಒಮ್ಮೆ ತಿರುಗಿ ನೋಡು, ಗಿಡವಾಗಿ ಬಂದ ನೀನು ಮರವಾಗಿ ನಿಂತಿರುವೆ. ಮೌನ ಮುರಿದು ಮಾತಾ ಕಲಿತಿರುವೆ. ತಾಯಿಯಾಗಲಿ ಗುರುವ ತಬ್ಬಿರುವೆ. ಮರೆಯಗಿರು ಎಂದು ತೊರೆಯದಿರು. ಎದೆಯಲ್ಲಿ ಗೀಚಿದ ಎರಡಕ್ಷರವ ಪಡೆದ ಅನುಭವವ. ಅಕ್ಷರದಲ್ಲಿ ಉದಯವಾದ ನಿನ್ನ ಕನಸುಗಳು. ಸಾಗುವ ಮುನ್ನ ಒಮ್ಮೆ ತಿರುಗಿ ನೂರು. ನೀ ನಡೆಯುವ ಹಾದಿ ನಿಂತಾಗ, ಸೋತು ನೀ ಕೂತಾಗ, ಮಾತು ಬಾರದೆ ನೀ ಮೌನವಾದಾಗ, ಕಣ್ಣೀರ ಹನಿ ಹರಿವಾಗ, ನಿನ್ನೊಳಗಿನ ಗುರುದು ಧ್ವನಿಯಾಗಿ ಅಕ್ಷರದ ಕಲಿಕೆಯಲ್ಲಿ ಪಡೆದ ಅನುಭವಗಳು ನಿನ್ನ ಬಲವಾಗಿ. ನಿನ್ನ ಕೈ ಹಿಡಿಯುವುದು ಸತ್ಯ. ನೆನಪಿರಲಿ ನಿನಗೆ ನಿನ್ನ ಪ್ರತಿ ಹೆಜ್ಜೆಯಲ್ಲಿ ಹೆಜ್ಜೆ ಇರಿಸಿ ನಡೆದ ನಿನ್ನ ಗುರುವಿನ ಕತ್ತಲಿನೊಳಗೆ ಪ್ರಶ್ನೆಗಳು ನಿಂತಾಗ, ನಿನ್ನ ನೋಟವೇ ಉತ್ತರವಾಗಿ ಹೊಳೆಯಿತು. ಕೈಯಲ್ಲಿ ಪುಸ್ತಕ, ಹೃದಯದಲ್ಲಿ ಲೋಕ, ಕಣ್ಣುಗಳಲ್ಲಿ ಕನಸು, ಕನಸುಗಳಲ್ಲಿ ನಾವೆಲ್ಲ. ನಡೆಯಲ್ಲಿ ಶಿಸ್ತಿನ ಶಿಲ್ಪ, ನುಡಿಯಲ್ಲಿ ಕರುಣಾಮಳೆ, ಮೌನದ ಮಧ್ಯೆಯೂ ಪಾತಗಳು ಸುರಿದ ಕ್ಷಣಗಳು. ನಿನಗೆ ನೀನೇ ಗುರುವಾಗಿ, ನಿನ್ನ ಬದುಕ ಶಿಲ್ಪಿಯಾಗಿ, ಕಾಲದ ಮೌನದಲ್ಲಿ ಹೆಜ್ಜೆ ಗುರುತು ಬಿಡಿಸಿದವನೇ. ಒಮ್ಮೆ ತಿರುಗಿ ನೋಡು, ಗಿಡವಾಗಿ ಬಂದ ನೀನು ಮರವಾಗಿ ನಿಂತಿರುವೆ. ಮೌನ ಮುರಿದು ಮಾತಾ ಕಲಿತಿರುವೆ. ತಾಯಿಯಾಗಲಿ ಗುರುವ ತಬ್ಬಿರುವೆ. ಮರೆಯಗಿರು ಎಂದು ತೊರೆಯ
ಎದೆಯಲ್ಲಿ ಗೀಚಿದ ಎರಡಕ್ಷರವ ಪಡೆದ ಅನುಭವವ, ಅಕ್ಷರದಲ್ಲಿ ಉದಯವಾದ ನಿನ್ನ ಕನಸುಗಳು, ಸಾಗುವ ಮುನ್ನ ಒಮ್ಮೆ ತಿರುಗಿ ನೂರು. ನೀ ನಡೆಯುವ ಹಾದಿ ನಿಂತಾಗ, ಸೋತು ನೀ ಕೂತಾಗ, ಮಾತು ಬಾರದೆ ನೀ ಮೌನವಾದಾಗ, ಕಣ್ಣೀರ ಹನಿ ಹರಿವಾಗ, ನಿನ್ನೊಳಗಿನ ಗುರುದು ಧ್ವನಿಯಾಗಿ ಅಕ್ಷರದ ಕಲಿಕೆಯಲ್ಲಿ ಪಡೆದ ಅನುಭವಗಳು ನಿನ್ನ ಬಲವಾಗಿ, ನಿನ್ನ ಕೈ ಹಿಡಿಯುವುದು ಸತ್ಯ. ನೆನಪಿರಲಿ ನಿನಗೆ ನಿನ್ನ ಪ್ರತಿ ಹೆಜ್ಜೆಯಲ್ಲಿ ಹೆಜ್ಜೆ ಇರಿಸಿ ನಡೆದ ನಿನ್ನ ಗುರುವಿನ ಮಾತುಗಳು, ಎದೆ ತಟ್ಟಿ ಹೇಳು ಅಕ್ಷರ ಶಾಲೆ ನಮ್ಮ ಹೆಮ್ಮೆಯ ಗುರುತು. ಶುಭವಾಗಲಿ ಶುಭವಾಗಲಿ ನಿನಗೂ ನಿನ್ನವರಿಗೂ, ವರವಾಗಲಿ ಮುಂದಿನ ಪೀಳಿಗೆಗೆ ಅಕ್ಷರ ಶಾಲೆ ಕಲಿಕೆ. तेरा हिमालय आकाश चूमे, बहती रहे तेरी गंगा, ऊंचा हो इतना इतना बुलंद हो, तारों को चूमे तिरंगा. माँ से है माटी, माँ से है माथा, माथे पे माटी सजा के चले, माए चलती रहे बेखौफ हवाए, लहरा के झूमे तिरंगा. आजाद रहे आबाद रहे तो, तारों को झूमे तिरंगा. भारत हमको जान से प्यारा है, सबसे न्यारा गुलिस्तां हमारा है. ओ देश मेरे तेरी शान पे सदके, कोई धन है क्या तेरी धूल से बढ़ के, तेरी धूप से रोशन तेरी हवा पे जिंदा. तू बाग है मेरा मैं तेरा परिंदा, है अर्ज़ ये दीवाने की जहाँ बोर सुहानी देखी, एक रोज वही मेरी शाम हो. कभी याद करे जो जमाना, माटी पे मर मिट जाना, जिक्र में शामिल मेरा नाम हो. ओ देश मेरे तेरी शान पे सदके, कोई धन है क्या तेरी धूल से बढ़ के, तेरी धूप से रोशन तेरी हवा पे जिंदा. तू बाग है मेरा मैं तेरा परिंदा. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೊಡ್ಲಿ ಅಂತ ಹೇಳಿ. ನಮ್ಮಿಬ್ರು ಮಕ್ಕಳು ಕೂಡ ಇಲ್ಲೇ ಓದ್ತಿದ್ದಾರೆ.
ಒಬ್ಬರು 3rd ಸ್ಟ್ಯಾಂಡರ್ಡ್ ಮತ್ತೆ ಒಂದು LKG. ಮೊದಲು ನನ್ನ ಮಗನ ಸೇರಿಸಿದೆ, ಆಮೇಲೆ ನನ್ನ ಮಗಳನ್ನ ಪ್ರಿನ್ಸಿಪಲ್ ಒಂದು ಹೇಳಿದ ಉದ್ದೇಶಕ್ಕೆ ಸೇರಿಸಿದೆ. ಪ್ರಿನ್ಸಿಪಲ್ ತುಂಬಾ ಆಕ್ಟಿವ್ ಇದ್ದಾರೆ, ಮತ್ತೆ ಮಕ್ಕಳನ್ನು ಕೂಡ ಯಾವುದೇ ತಾರತಮ್ಯ ಇಲ್ದೇನೆ ಒಬ್ರಿಗೊಂಬ್ರು ತರ ಮಾಡ್ದೇನೆ ಪ್ರತಿಯೊಂದು ಅದರಲ್ಲೂ ಬ್ಯಾಕ್ ಇರೋಂಥ ಸ್ಟೂಡೆಂಟ್ಸ್ನ ಒಂದು ಓದಿಸ್ಬೇಕು ಅಂತ ಮುಂದೆ ಒಂದು ಎಲ್ಲರಿಗೂ ಹೇಳ್ತಾರೆ. ಇದೇ ರೀತಿ ಮುಂದುವರಿಲಿ. ಮತ್ತೆ ಅಕ್ಷರ ಶಾಲೆ ತುಂಬಾ ಚೆನ್ನಾಗಿ ಆಗಿದೆ ಇವಾಗಂತೂ. ಈ ವರ್ಷದಂಗೆ ಯಾವ ವರ್ಷನೂ ಕೂಡ ಆಗಿಲ್ಲ. ಅದೇ ರೀತಿ ಮುಂದುವರಿಯುತ್ತೆ. ಇದೇ ಪ್ರಿನ್ಸಿಪಲ್ ಇದೇ ಶಾಲೆಯಲ್ಲಿ ಮುಂದುವರಿತಾರೆ. ಅದೇ ರೀತಿ ನೀವು ಮಕ್ಕಳನ್ನ ಈ ಶಾಲೆಗೆ ಸೇರಿಸ್ಬೇಕು ಅಂತ ನಾವು ಕೇಳ್ತೀವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಮಕ್ಕಳು ಈ ಶಾಲೆಯಲ್ಲಿ 1st ಸ್ಟ್ಯಾಂಡರ್ಡ್ ಮತ್ತೆ 3rd ಸ್ಟ್ಯಾಂಡರ್ಡ್ ಓದ್ತಿದ್ದಾರೆ. ಶಿಖಾ ಕಾರುಣ್ಯ ಅಂತ ಇಬ್ರು. ನನಗೆ ಕ್ಲಾಸ್ ಮೇಲೆ ನಂಬಿಕೆ ಇಟ್ಟು ನಾನು ಈ ಸಲ ಒಳ್ಳೆ ಪ್ರಿನ್ಸಿಪಲ್ ಬಂದಿದ್ದಾರೆ. ಕ್ಲಾಸ್ ತುಂಬಾ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಡಿಸಿಪ್ಲಿನ್ ಚೆನ್ನಾಗಿದೆ, ಓದೋದ್ರೆಲ್ಲ ತುಂಬಾನೇ ಇಂಪ್ರೂವ್ ಆಗಿದ್ದಾರೆ ನನ್ನ ಮಕ್ಕಳು. ನೀವು ಯಾವುದೇ ಭಯ ಇಲ್ದೇನೆ ಕ್ಲಾಸ್ ಮೇಲೆ ನಂಬಿಕೆ ಇಟ್ಟು ನಮ್ಮ ಅಕ್ಷರ ಶಾಲೆಗೆ ಸೇರಿಸ್ಬೇಕು ಅಂತ ವಿನಂತಿ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಅಕ್ಷರ ಸ್ಕೂಲ್. ಹೋದ್ಸಲಗಿಂತಲೂ ತುಂಬಾನೇ ಇಂಪ್ರೂವ್ ಆಗಿದೆ. ಪ್ರಿನ್ಸಿಪಲ್ ಹೀಗೆ ನಮ್ಮ ಜೊತೆನೇ ಇರ್ಬೇಕು ಅವ್ರು ಯಾವಾಗ್ಲೂ ಅಂತ ಇಷ್ಟಪಡ್ತೀನಿ. ಕಂಪೇರ್ ಟು ಅದರ್ schools in Chennaraipatna, my child is very much active and he is learning very well in this school, and he has learned discipline and dedication, and he has far better than other children in reading, and he has learned self-learning, and in this year they have changed the principal, but principal is very good and disciplined, and he is making our children as a very disciplined students. So I heartily thank for Akshara School, and I advise other parents to enroll your students to Akshara School. Thank you. ನನ್ನ ಮಕ್ಕಳು 3ನೇ ಕ್ಲಾಸ್ ಲಾಸ್ಟ್ ಇಯರ್ಗಿಂತ ಈ ವರ್ಷ ಪರವಾಗಿಲ್ಲ. ಯಾಕಂದರೆ ಎಸ್ಪೆಸಿ ಚೇಂಜ್ ಆದ್ಮೇಲೆ ತುಂಬ ಡಿಸಿಪ್ಲಿನ್ ಎಲ್ಲ ಚೇಂಜ್ ಆಗಿದೆ. ಮತ್ತೆ ಓದೋದೆಲ್ಲ ಬದಲಾಗಿದೆ. My son is in behavior wise he is actually well, and I think he's perfect in that matters. Education also is day by day getting improving actually from as compared to 2nd and 3rd. ಕೈಯಲ್ಲಿ ಬೆಳ್ಳಿನ ಕೋಲು ಮೈಯೆಲ್ಲ ಧರ್ಮದ ಶಾಲು ಧರ್ಮನೇ ದೇವರು ಅಂದನು ನನ್ನ ಶ್ರೀರಾಮಚಂದ್ರನು. ಯಾರನ್ನೂ ನೋಯಿಸದವನು ಸತ್ಯಕ್ಕೆ ತಲೆಬಾಗುವನು ಮಾತಿಗೆ ತಪ್ಪದ ಮಗನು ನನ್ನ ಶ್ರೀರಾಮಚಂದ್ರನು. ಅಷ್ಟದಿಕ್ಕುಗಳು ಕಾಲ ಕೆಳಗೆ ಎಲ್ಲ ದೇವರಿ ಮುಷ್ಟಿಯೊಳಗೆ ಸೋಲಿಲ್ಲ ನನಗೆ ಸಾವಿಲ್ಲ ಕೊನೆಗೆ ನಾ ಯಾರು ಬಂದ ನಿನಗೆ. ನಮ್ಮ ತುಳುನಾಡು ನಮ್ಮ ತುಳುನಾಡು ಎಂದೆಲ್ಲ ತುಳುನಾಡು. ಕಮಲ ನಯನೆ ನಿನದೆ ಸ್ಮರಣೆ ಮರಳಿ ಮರಳಿ ಹಿಡಿದಿದೆ ಸಮಯ ಅರಳಿ ಅರಳಿ ತುದಿಯಲಿ ಪ್ರಣಯ ಅರಳುವ ಸಮಯ ಮೆಲ್ಲಗೆ ನಗುವನು ತಾರೆ ತಾವರೆ ಅರಳಿದೆ ನೋಡಿದೆ ತಾವರೆ ಅರಳಿದೆ ನೋಡಿದೆ ತಾವರೆ
ಒಮ್ಮೆ ತಿರುಗಿ ನೋಡು, ಗಿಡವಾಗಿ ಬಂದ ನೀನು ಮರವಾಗಿ ನಿಂತಿರುವೆ. ಮೌನ ಮುರಿದು ಮಾತಾ ಕಲಿತಿರುವೆ. ತಾಯಿಯಾಗಲಿ ಗುರುವ ತಬ್ಬಿರುವೆ. ಮರೆಯಗಿರು ಎಂದು ತೊರೆಯದಿರು. ಎದೆಯಲ್ಲಿ ಗೀಚಿದ ಎರಡಕ್ಷರವ ಪಡೆದ ಅನುಭವವ. ಅಕ್ಷರದಲ್ಲಿ ಉದಯವಾದ ನಿನ್ನ ಕನಸುಗಳು. ಸಾಗುವ ಮುನ್ನ ಒಮ್ಮೆ ತಿರುಗಿ ನೂರು. ನೀ ನಡೆಯುವ ಹಾದಿ ನಿಂತಾಗ, ಸೋತು ನೀ ಕೂತಾಗ, ಮಾತು ಬಾರದೆ ನೀ ಮೌನವಾದಾಗ, ಕಣ್ಣೀರ ಹನಿ ಹರಿವಾಗ, ನಿನ್ನೊಳಗಿನ ಗುರುದು ಧ್ವನಿಯಾಗಿ ಅಕ್ಷರದ ಕಲಿಕೆಯಲ್ಲಿ ಪಡೆದ ಅನುಭವಗಳು ನಿನ್ನ ಬಲವಾಗಿ. ನಿನ್ನ ಕೈ ಹಿಡಿಯುವುದು ಸತ್ಯ. ನೆನಪಿರಲಿ ನಿನಗೆ ನಿನ್ನ ಪ್ರತಿ ಹೆಜ್ಜೆಯಲ್ಲಿ ಹೆಜ್ಜೆ ಇರಿಸಿ ನಡೆದ ನಿನ್ನ ಗುರುವಿನ ಮಾತುಗಳು. ಎದೆ ತಟ್ಟಿ ಹೇಳು, ಅಕ್ಷರ ಶಾಲೆ ನಮ್ಮ ಹೆಮ್ಮೆಯ ಗುರುತು. ಶುಭವಾಗಲಿ ಶುಭವಾಗಲಿ ನಿನಗೂ ನಿನ್ನವರಿಗೂ. ವರವಾಗಲಿ ಮುಂದಿನ ಪೀಳಿಗೆಗೆ ಅಕ್ಷರ ಶಾಲೆ ಕಲಿಕೆ. ಹೊಸ ಚಿತ್ರ ಹೆಸರು ಎಷ್ಟು ಚೆನ್ನಾಗಿದೆ ಕೇಳಲಿಕ್ಕೆ ಅಂದ್ರೆ ಏನೋ ಒಂದು ಸ್ಪೆಷಲ್ ಅದು. ಎಲ್ರು ಸ್ಕೂಲ್ಗಳಲ್ಲೂ ಇಟ್ಟಿರ್ತಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಆ ತರ ಇಟ್ಟಿರ್ತಾರೆ. ಇಲ್ಲಿ ಹೆಸರು ತುಂಬಾ ಸ್ಪೆಷಲ್ ಆಗಿದೆ. ಹಳೆ ಬೇರು ಹೊಸ ಚಿಗುರು. ನಮ್ಮ ತಂದೆ ತಾಯಿಗಳನ್ನಾಗ್ಲಿ ಒಂದ್ ಸ್ಟೇಜ್ ಮೇಲೆ ಹಚ್ಚಕ್ಕೆ ನಮ್ಗೊಂದು ಆಪರ್ಚುನಿಟಿ ನಮಗ್ ಸಿಗುತ್ತೆ, ಪಾಪ ಅವ್ರಿಗೆ ಸಿಕ್ಕಿರಲ್ಲ. ಈ ಸರ್ ಇಂದ ಮತ್ತೆ ಸ್ಕೂಲ್ ಇಂದ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿದೆ. ಅದ್ ನಮ್ಗಂತೂ ತುಂಬಾ ಖುಷಿಯಾಗಿದೆ. ಮತ್ತೆ ಹೇಳ್ಬೇಕು ಅಂದ್ರೆ ಪ್ರಿನ್ಸಿಪಲ್ ಸರ್ ಅವ್ರ ನಯ ನಯ ನೋಡ್ತಾ ಇದ್ರೆ ನಮ್ಗೂ ನಮ್ಮ ಮಕ್ಳಿಗಲ್ಲ ನಮ್ಗೂನು ಹಂಗೇ ಇರ್ಬೇಕು ಅನ್ಸುತ್ತೆ. ನಮಗೂ ಅವ್ರು ಒಂದು ದಾರಿ ದೀಪ ಆಗಿದ್ದಾರೆ. ಮೇಡಮ್ ಹೇಳಿದಂಗೆ ಇಲ್ಲೇ ಇರ್ಬೇಕು ಅಂತ ನಮ್ಮೆಲ್ಲರೂ ಕೋರಿಕೆ ಸರ್. ಥ್ಯಾಂಕ್ ಯು ಸರ್. ಇದೆ ಈ ತರ ಪ್ರೋಗ್ರಾಮ್ ನಾನು ಎಲ್ಲೂ ನೋಡಿಲ್ಲ. ಇದೇ ಫಸ್ಟ್ ನೋಡ್ತಾ ಇರೋದು. ನಮ್ಮ ಪೇರೆಂಟ್ಸ್, ನಮ್ಮ ಮಕ್ಕಳ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲಾರು ಒಟ್ಟಿಗೆ ಬಂದು ಈ ತರ ಎಲ್ಲ ಪ್ರೋಗ್ರಾಮ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಮನೇಲಿ ಸುಮಾರು ಡಿಸ್ಟೆನ್ಸ್ ಗಳಿರುತ್ತೆ ನಮ್ಮ ಮಧ್ಯ. ಆದ್ರೂ ನಾನು ಇಂಥ ಒಂದು ಪ್ರೋಗ್ರಾಮ್ ಅಲ್ಲಿ ಎಲ್ಲ ಒಟ್ಟಿಗೆ ಮಾಡಿದಾಗ ಒಂದು ಬಾಂಡಿಂಗ್ ಬೆಳೆಯುತ್ತಲ್ಲ, ಅದು ನಿಜವಾಗ್ಲೂ ಲೈಫ್ ಲಾಂಗ್ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದು ಹೇಳಕ್ ಒಂದ್ ಮಾತು, ಎಲ್ಲಾರ್ಗು ಎಲ್ಲಾ ಮಕ್ಳಿಗೂ ಪೇರೆಂಟ್ಸ್ ಗಳಿಗೆ ನೀವು ಎಷ್ಟು ಪ್ರೀತಿ ಕೊಡ್ತಿರೋ, ಗ್ರ್ಯಾಂಡ್ ಪೇರೆಂಟ್ಸ್ ನಮಗಿಂತ ಪೇರೆಂಟಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಅವರಿಂದಲೇ ನಾವು ಕಲ್ತಿರೋದು. ಸೊ ಯಾರು ಅಷ್ಟೇ ಮಕ್ಳುಗಳು ಗ್ರ್ಯಾಂಡ್ ಪೇರೆಂಟ್ಸ್ ನ ತುಂಬಾ ಚೆನ್ನಾಗಿ ಕೇರ್ ಮಾಡಿ. ಯಾಕಂದ್ರೆ ಅದ್ರ ಹತ್ರಷ್ಟು ಅವರು ನಿಮ್ಮನ್ನ ಕೇರ್ ಮಾಡಿರ್ತಾರೆ, ಅವರಿಂದೇ ನೀವಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಹಿರಿಯರಾದಂತಹ ನಾವು ಈ ತರ ಪ್ರೋಗ್ರಾಮ್ಗೆ ಬಂದು ಸ್ಟೇಜ್ ಮೇಲೆ ನಿಂತು ಈ ತರ ಕಾರ್ಯಕ್ರಮ ಮಾಡ್ತಿದ್ವೋ ಇಲ್ವೋ, ಯಾರಾದ್ರೂ ನಡೆಸ್ತಿದ್ರೋ ಇಲ್ವೋ, ಅಂದ್ರೆ ನಮ್ಗೆ ಸ್ಟೇಜ್ ಹತ್ತಿಗೆ ಅವಕಾಶ ಕೊಡ್ತಿದ್ರೋ ಇಲ್ವೋ, ಅದೇ ಇಂತಹ ಅವಕಾಶ ಮಾಡ್ಕೊಂಡಂತಹ ನಿಮ್ಗಂತೂ ನಾವು ಚಿರಋಣಿ ಆಗಿರ್ತೀನಿ. ಅದೇ ರೀತಿ ನಮ್ಮ ಪೋಷಕರು ಅಂದ್ರೆ ಮಕ್ಕಳ ಪೋಷಕರಿದಾರಲ್ಲ, ಅವರು ಕೂಡ ನಾವು ನಮಗೂ ಅವ್ರಿಗೂ ಸ್ವಲ್ಪ ಏನು ವ್ಯತ್ಯಾಸ ದೂರ ಅಂತ ಅನಿಸ್ತದೆ. ಇಂತಹ ಕಾರ್ಯಕ್ರಮಗಳನ್ನ ಮಾಡಿದಾಗ ನಮ್ಗೆ ಹತ್ರ ಆಗ್ಬಿಟ್ವಿ ಅಲ್ವಾ, ನಾವೆಲ್ಲ ಒಂದಾಗ್ಬಿಟ್ವಲ್ವಾ, ನಮ್ಮ ಮಕ್ಕಳು ನಮ್ಮ ಹತ್ರನೇ ಇರ್ತಾರಲ್ವಾ, ನಮ್ಗೆ ತುಂಬಾ ಹತ್ರ ಆದ್ರಲ್ವಾ ಅಂತ ಅನ್ನೋ ಮನೋಭಾವನೆ ಬೆಳೀತದೆ. ಅದ್ರ ಜೊತೆಗೆ ಮಕ್ಕಳಿಗೂ ಕೂಡ ಬೆಳೆಯುತ್ತೆ. ಆದ್ರಿಂದ ಹಳೆ ಬೇರೆ ಹೊಸ ಚಿಗುರು ಅಂತಕ್ಕಂತ ಪದವೇ ವಿಶೇಷವಾದಂತಹ ಪದವಾಗಿದೆ. ಅದನ್ನ ನಾವೆಲ್ಲರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಅದೇ ರೀತಿ ಈ ಶಾಲೆ ಕೂಡ
ಅದೇ ರೀತಿ ಅಭಿವೃದ್ಧಿಯನ್ನು ಹೊಂದಿ ಚೆನ್ನಾಗಿ ಬೆಳೀಲಿ. ಅದ್ರ ಜೊತೆಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬೆಳೆಯೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ದಾನವ ಕದಳಿಯ ಕಾನನ ಮುರಿಯುತ್ತ, ದಾನವ ಕದಳಿಯ ಕಾನನ ಮುರಿಯುತ್ತ, ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ, ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ. ದಾನವ ಕದಳಿಯ ಕಾನನ ಮುರಿಯುತ್ತ, ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ, ಆನೆ ಬಂತಾನೆ ಬಂತಾನೆ ಬಂತಮ್ಮಮ್ಮ. ಉಂಗುರು ಗುರುಳ ನೀಲಾಂಗ ಚಲ್ವಾನೆ, ಕಂಗಳಿ ಹೊಳೆವ ವ್ಯಾಘ್ರಾಂಗುಳಿಯಾನೆ, ಉಂಗುರು ಗುರುಳ ನೀಲಾಂಗ ಚಲ್ವಾನೆ, ಕಂಗಳಿ ಹೊಳೆವ ವ್ಯಾಘ್ರಾಂಗ ದಿಕ್ಕೆ ಇದ್ದರೆ ಸಾಕೆ, ಹಕ್ಕಿಗೆ ಬೇಕು ಬಾನು, ಬಯಲಲ್ಲಿ ತೇಲುತ್ತ ತಾನು ಮ್ಯಾಲೆ ಹಾರೋಕೆ. ಕಾಲೊಂದಿದ್ದರೆ ಸಾಕೆ, ಚಿಗರಿಗೆ ಬೇಕು ಕಾನು, ಗಾಳಿಯ ಮೇಲೆ ತಾನು ಜಿಗಿದೋಡೋಕೆ. ದಿಕ್ಕೆ ಇದ್ದರೆ ಸಾಕೆ. ಅಕ್ಷರ ಸ್ಕೂಲು ತುಂಬ ಒಳ್ಳೆಯದು. ಮಕ್ಕಳುಗಳೆಲ್ಲ ಒಳ್ಳೆ ವಿದ್ಯೆಗಳನ್ನು ಹೇಳ್ಕೊಡ್ತಿದ್ದಾರೆ. ಎಲ್ಲರೂ ಟೀಚರ್ಸ್ಗಳು ಮತ್ತು ಪ್ರಿನ್ಸಿಪಲ್ಲು ತುಂಬ ಒಳ್ಳೆಯವರು. ಈ ಶಾಲೆ ನೋಡಿ ನನಗೆ ತುಂಬ ಸಂತೋಷ ಆಯಿತು. ನಾನು ಚಿರಾಗ್ ನಿಯತ್ಚಂದಿರಲಿಲ್ಲ, ಅವರ ತಾತ. ನಾನು ಪ್ರಿನ್ಸಿಪಲ್ ಮೀಟಿಂಗ್ ಬಂದಾಗ ಏನೋ ಮೀಟಿಂಗ್ ಮಾಡ್ತಾರೆ, ಬಿಸ್ಕತ್ತು ಮತ್ತು ಟೀ ಕೊಟ್ಟು ಕಳಿಸ್ತಾರೆ. ಇವ್ರು ಏನು ಹೇಳ್ತಾರೆ, ಇವ್ರು ಏನೂ ಹೇಳೋದಿಲ್ಲ, ಸುಮ್ಮನೆ ಏನೋ ಒಂದು ಹೇಳಿ ಕಳಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ನನಗೆ 3ನೇ ಸಲ ಬರ್ತಾ ಇರೋದು. ಫಸ್ಟ್ ಟೈಮ್ ನಾನು ಬಂದಾಗ ಹಾಗಂದ್ಕೊಂಡು ನನ್ನ ಮನಸ್ಸಿಗೆ ಒಂಥರ ಮಾಡ್ಕೊಂಡು ಬಂದೆ, ಏನಿದು ಏನು ಅಂತ ಬೇಜವಾಬ್ದಾರಿ. ಅವರು ಪ್ರಿನ್ಸಿಪಲ್ ಅವರು ಮಾತಾಡಿದಾಗ ಅವರು ಒಂದು ಒಳ್ಳೆಯ ಮಾತುಗಳನ್ನು ಹೇಳಿ ನನ್ನ ಮನಸ್ಸು ನನಗೆ ಆ ಪ್ರೋಗ್ರಾಮ್ ಅದು ಮುಗಿದರೂ ಕೂಡ ಇನ್ನೂ 1 ಗಂಟೆ ಟೈಮ್ ಇರ್ಬೋದಲ್ಲ, ನಾನು ಕಲ್ತ್ಕೊಬೋದಾಗಿತ್ತಲ್ಲ. ಈ ಥರ ಪ್ರಿನ್ಸಿಪಲ್ ಆಗಲಿ, ಈ ಥರ ಟೀಚರ್ಗಳಾಗಲಿ ಎಲ್ಲೂ ಸಿಗೋದಿಲ್ಲ. ನನಗೆ ಇಂಥ ವಿದ್ಯೆ ಕೂಡ ಸಿಕ್ಕಿದ್ರೆ ನಾನು ಇನ್ನೂ ಒಬ್ಬ ಚೆನ್ನಾಗಿರೋ ಒಂದು ವ್ಯಕ್ತಿಯಾಗಿ ನಾನು ಒಳ್ಳೆಯದನ್ನು ಕಲ್ತ್ಕೊಬೋದಾಗಿತ್ತಿಲ್ಲ. ನನಗೆ ಸಿಗಲಿಲ್ಲವಲ್ಲ ಅಂತ ನನಗೆ ತುಂಬ ನೊಂದ್ಕೊಂಡು ಇವತ್ತು ಭಾರಿ ಸಂತೋಷದಿಂದ ಪ್ರಿನ್ಸಿಪಲ್ ಮೀಟಿಂಗು ಇವತ್ತಿದೆ ಅಂತ ಹೇಳಿದ್ರೆ ನಾನೇ ಹೋಗ್ತೀನಿ ಅಂತ ನಮ್ಮಲ್ಲಿ ಹೇಳ್ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಶಾಲೆ, ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ನನಗೆ ಭಾರಿ ಸಂತೋಷ ಆಗಿದೆ. Mohit of grade 5 studying in Akshara School of Excellence. Today I am going to talk about Swami Vivekananda. Swami Vivekananda is a great sage. He brought social and religious reformation. Sisters and brothers of America. This was the very first word Swami Vivekananda uttered in America. Swami received an applause lasted for 2 minutes. Voice still resembled the religious standard, spiritual well-being. We are the proud Indians born in the same land. Let uphold the values, symphony of culture. Long live Swami Vivekananda.